ಗೊತ್ತಿಲ್ಲ ಗೈಸ್. ಎಲ್ಲರೂ ದೂರ ಊರಿಗೆ ಹೋಗ್ಬೇಕಂದ್ರೆ ವಾಮಿಟಿಂಗು, ಸುಸ್ತು, ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿರುತ್ತೆ. ಬಿಕಾಸ್ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ತುಂಬ ಫೀಲ್ ಆಗುತ್ತೆ ಅವ್ರಿಗೆ, ಮತ್ತು ತುಂಬ ಟಯರ್ಡ್ ಆಗುತ್ತೆ. ಸೊ ಹೀಗಿದೆ ನಮ್ಮ ಸದ್ಯದ ಪರಿಸ್ಥಿತಿ. ಜಸ್ಟ್ ನಡ್ಕೊಂಡು ಹೋಗ್ತಿದ್ದೀನಿ, ಇವಾಗೇ ಸ್ಟಾರ್ಟ್ ಆಗಿದೆ ಸುಸ್ತು. ಇನ್ನು ಬಸ್ ಹತ್ತಿದ್ಮೇಲೆ ಹೇಗಿರುತ್ತೋ ನಮ್ಮ ಪರಿಸ್ಥಿತಿ ನಾನಂತೂ ಕಾಣೆ. ನನಗೆ ಬಸ್ ಹತ್ತಿದ್ರೆ ಮಲ್ಕೋಬೇಕು, ಹಾಗೆ ಆಗೋದೇ ಇಲ್ಲ, ತುಂಬ ಟಯರ್ಡ್ ಆಗುತ್ತೆ. ಜರ್ನಿ ನಿಮಗೂ ಟಯರ್ಡ್ ಆಗ್ತಿದೆಯಾ ಅಂತ ಕಮೆಂಟ್ ಮಾಡಿ. ಜರ್ನಿ ಅಂದರೆ ತುಂಬ ಹಾರಿಬಲ್, ಅದು ನನ್ನ ಲೈಫಲ್ಲಂತೂ ಇನ್ನೂ ಜಾಸ್ತಿ. ನನ್ನ ಹಣೆ ಬರೋಕ್ಕೆ ಬೆಳಗ್ಗೆ ಒಂದಿನೂ ಕೂಡ ಸೀಟ್ ಸಿಕ್ಕಿಲ್ಲ, ಒಂದಿನೂ ಕುತ್ಕೊಂಡು ಕಾಲೇಜಿಗೆ ಹೋಗಿರೋ ಹಿಸ್ಟ್ರಿನೇ ಇಲ್ಲ. ಚೆನ್ನಾಗಿರೋ ನನಗೇನೆ ಈ 2 kg ಇರೋ ಒಂದು ರಾಡ್ನ ಎತ್ತಕ್ಕಾಗ್ತಿಲ್ಲ ಅಂದರೆ ಪೇಷಂಟ್ ಹೇಗೆ ಎತ್ತುತ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಅವ್ರದ್ದು ಮೆಂಟಲಿ ಅವರು ತುಂಬ ಕುಗ್ಗಿರೋದ್ರಿಂದ ತುಂಬ ಕಷ್ಟಪಡ್ತಿರ್ತಾರೆ. ಲಿಟ್ರಲಿ ಅವ್ರು ನೋಡುವಾಗ ತುಂಬ ಫೀಲ್ ಆಗುತ್ತೆ. ಆ್ಯಂಡ್ ಮೆಸಲ್ ಕೂಡ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ನಂಗೆ ತುಂಬ ಇಷ್ಟ ಇದೆ ನಾನು ನೋಡೋಕ್ಕೆ. ಪೇಷಂಟ್ಗೆ ಟ್ರೀಟ್ ಮಾಡಿದ್ಮೇಲೆ ಅವರು ಥ್ಯಾಂಕ್ಸ್ ಹೇಳಿ ಹೊರಡುವಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮನ್ನು ಅವರು ಒಬ್ಬರು ಮುಂದೆ ಹೇಳ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಎಕ್ಸ್ಟೆನ್ಸರ್ ಮಸಲ್ಸ್ ಎಲ್ಲ ಫುಲ್ ಮೂಮೆಂಟ್ ಸ್ಟಾರ್ಟ್ ಆಗ್ತಿತ್ತು. ಇದು ನೋಡಿ ಇನ್ನೂ ಜಾಸ್ತಿ ಖುಷಿ ಆಯಿತು ನನಗೆ. ಗೈಸ್, ನನಗೆ ಸ್ಟ್ರೋಕ್ ಪೇಷಂಟ್ ಸಿಕ್ಕಿದ್ರು. ಅವರಿಗೆ ನಾನು ಕೇಳ್ತಾ ಇದ್ದೆ ಹಾಗಾಗಬೇಕಾದ್ರೆ ನೀವು ಯಾವ ಸಿಚುವೇಶನ್ಲಿದ್ರಿ ಅಂತ. ಪಾಪ ಅವರು ಟ್ರಿಪ್ಪಲ್ಲಿದ್ರಂತೆ, ಟ್ರಿಪ್ಪಲ್ಲಿರುವಾಗ ಆ ಥರ ಆಗಿದೆ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಏನೋ ಒಂದು ಟೆನ್ಷನ್ ಇಟ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ಥರ ಬ್ಯಾಡಾಗಾದಾಗ ತುಂಬ ಬೇಜಾರಾಗುತ್ತೆ. ಹಾಗೆ ನಾವು ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪೋಸ್ಟಿಂಗ್ ಮುಗಿಸ್ಕೊಂಡು ಮನೆ ಕಡೆ ನಡ್ಕೊಂಡ್ಬಂದೆ. ನಮ್ಮ ನಗು ಏನು ಕಮ್ಮಿ ಆಗಿಲ್ಲ. ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ನೋಡ್ಬಿಟ್ಟು ಯಾರು ನಗಾಡಬೇಡಿ, ಆದಷ್ಟು ನಗು ಬರುತ್ತೆ. ಯಾವಾಗ ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ಅಷ್ಟೇ. ಗೈಸ್, ನಿಮ್ಮ ಥಾಟ್ಸ್ ಆಫ್ ನೆಕ್ಸ್ಟ್ ಲೆವೆಲ್ ಸಿಗ್ತಾರೆ. ಅಲ್ಲಿವರೆಗೂ ನನ್ನ ಮುದ್ದಾದ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.